ಲಕ್ಷ್ಮಿಯ ಕೃಪೆಯಿಂದ ಧನವೃದ್ಧಿಯಾಗಲು, ಮನೆಯಲ್ಲಿ ಸುಖ ಶಾಂತಿ ತುಂಬಲು ಈ ಒಂದು ಕೆಲಸ ಸಾಕು. ಕೆಲವರ ಮನೆಯಲ್ಲಿ ಸಾಕಷ್ಟು ಹಣವಿದ್ದರೂ ಸುಖ ಶಾಂತಿ ತುಂಬಿರುವುದಿಲ್ಲ. ಕೆಲವರ ಮನೆಯಲ್ಲಿ ಹಣವಿಲ್ಲದಿದ್ದರೂ ನೆಮ್ಮದಿಗೆ ಕೊರತೆ ಇರುವುದಿಲ್ಲ. ಸಮೃದ್ಧ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಮನೆಯಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಬೇಕಾಗಿದೆ. ಇದರಿಂದ ಮನೆಯಲ್ಲಿ ಶಾಂತಿ ಕಾಪಾಡಬಹುದು. ಹಾಗಾದರೆ ಮನೆಯಲ್ಲಿ ಸುಖ ಶಾಂತಿ ತುಂಬಲು ಏನು ಮಾಡಬೇಕು? ತುಳಸಿ ಕೇವಲ ಮೂಲಿಕೆ ಮಾತ್ರವಲ್ಲ, ಹಿಂದೂಗಳಿಗೆ ಪವಿತ್ರ ಸಸ್ಯವಾಗಿದೆ. ಇದನ್ನು ಮಹಾಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ. ತುಳಸಿ ಶ್ರೀಕೃಷ್ಣನಿಗೆ ಪ್ರಿಯವಾದದ್ದು. ತುಳಸಿಯನ್ನು ಪೂಜಿಸಿದರೆ ನಮ್ಮ ಸಂಕಷ್ಟಗಳು ಮತ್ತು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ವಾಸ್ತು ದೋಷವಿರುವ ಮನೆಯಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ದೋಷ ನಿವಾರಣೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ತುಳಸಿ ಮಾಲೆಯು ಕೃಷ್ಣನಿಗೆ ಪ್ರಿಯವಾದದ್ದು. ಅದಕ್ಕಾಗಿಯೇ ಕೃಷ್ಣನ ದೇವಸ್ಥಾನಕ್ಕೆ ಹೋಗುವ ಭಕ್ತರು ತುಳಸಿ ಮಾಲೆಯನ್ನು ಹೊತ್ತುಕೊಂಡು ಹೋಗುತ್ತಾರೆ. ಶ್ರೀಕೃಷ್ಣನು ತುಳಸಿ ಮಾಲೆಯನ್ನು ಧರಿಸುತ್ತಾನೆ. ತುಳಸಿಯು ವಿಷವನ್ನು ಒಡೆಯುವ ಮತ್ತು ದೇಹವನ್ನು ಬಿಸಿ ಮಾಡುವ ಶಕ್ತಿ ಹೊಂದಿದೆ. ಪುರಾಣದಲ್ಲಿ ಶ್ರೀಕೃಷ್ಣನು 5 ತಲೆಯ ನಾಗನ ಮೇಲೆ ನರ್ತಿಸುತ್ತಾನೆ. ತುಳಸಿ ಮಾಲೆ ನೀಡಿದ ಶಕ್ತಿ ಎಂದು ಹೇಳಲಾಗುತ್ತದೆ. ಹೀಗಾಗಿ ತುಳಸಿ ಆರೋಗ್ಯ ಹಾಗೂ ಸಕಾರಾತ್ಮಕ ಗುಣಗಳನ್ನು ಹೊಂದಿದೆ. ತುಳಸಿಯನ್ನು ಮನೆಗಳಲ್ಲಿ ನೆಡುವುದರಿಂದ ಕ್ರಿಮಿಕೀಟಗಳು ಬರದಂತೆ ತಡೆಯಬಹುದು. ಮನೆಯಲ್ಲಿ ತುಳಸಿ ಇಟ್ಟು ಪೂಜಿಸುವುದರಿಂದ ಮಹಾಲಕ್ಷ್ಮಿಯ ಕೃಪೆ ಮಾತ್ರವಲ್ಲದೆ ಶ್ರೀಕೃಷ್ಣನ ಕೃಪೆಯೂ ಸಿಗುತ್ತದೆ ಎನ್ನಲಾಗುತ್ತದೆ. ತುಳಸಿ ಮಾಲೆಯನ್ನು ಧರಿಸಿ ಶ್ರೀಕೃಷ್ಣನನ್ನು ಪೂಜಿಸಿದರೆ ತೊಂದರೆಗಳು ಮತ್ತು ಚಿಂತೆಗಳು ದೂರವಾಗುತ್ತವೆ. ಪುರಾಣಗಳಲ್ಲಿ ತುಳಸಿ ಮಹತ್ವ. ಪುರಾಣಗಳಲ್ಲಿ ತುಳಸಿ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ಮಹಾವಿಷ್ಣು ತನ್ನ ಪತ್ನಿ ಮಹಾಲಕ್ಷ್ಮಿಯೊಂದಿಗೆ ವೈಕುಂಠದಲ್ಲಿರುವ ನಂದನವನದಲ್ಲಿ ವಿಹರಿಸುತ್ತಿದ್ದರು. ಅಲ್ಲಿ ಹೂವಿನ ಗಿಡಗಳ ನಡುವೆ ತುಳಸಿ ಗಿಡವಿತ್ತು. ಅವುಗಳನ್ನು ಗಮನಿಸುತ್ತಲೇ ಇರುವ ತಿರುಮಾಲ್ ತುಳಸಿ ಗಿಡ ಬಂದಾಗ ಅದರ ಬಳಿ ನಿಲ್ಲುತ್ತಾನೆ. ಲಕ್ಷ್ಮಿಗೆ ತುಳಸಿಯ ವಿಶೇಷತೆಯನ್ನು ತಿಳಿಸುವರು. ಆಗ ಲಕ್ಷ್ಮಿ, ಈ ತುಳಸಿಯು ಅಮೃತದಂತೆ, ಎಷ್ಟೇ ಮಾಲೆ ಹಾಕಿದರೂ ತುಳಸಿ ಮಾಲೆ ಧರಿಸಿದಾಗ ಮಾತ್ರ ಖುಷಿ. ನಾನು ಇದನ್ನು ಧರಿಸಿದರೆ ಅವನು ನನ್ನನ್ನು ಸುಂದರಿ ಎಂದು ಹೊಗಳುತ್ತಾನೆ ಎಂದಿದ್ದಳಂತೆ. ಒಮ್ಮೆ ರುಕ್ಮಿಣಿ ಮತ್ತು ಸತ್ಯಭಾಮ ಕೃಷ್ಣನ ಮೇಲೆ ಯಾರಿಗೆ ಹೆಚ್ಚು ಪ್ರೀತಿ ಇದೆ ಎಂದು ಪರೀಕ್ಷಿಸಲು ಬಯಸಿದ್ದರು. ತುಲಾಭಾರ ಮಾಡಲು ಮುಂದಾದರು. ಕೃಷ್ಣ ತಟ್ಟೆಯಲ್ಲಿ ಕುಳಿತ. ಸತ್ಯಭಾಮೆ ತನ್ನ ಒಡವೆಗಳನ್ನೆಲ್ಲ ತಟ್ಟೆಗೆ ಹಾಕಿದಳು. ಆದರೆ ಕೃಷ್ಣನು ಕುಳಿತಿದ್ದ ತಟ್ಟೆಯಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಕೇಜಿಗಟ್ಟಲೆ ಚಿನ್ನ ವಜ್ರಗಳಿದ್ದರೂ ಕೃಷ್ಣನ ತಟ್ಟೆ ಅಲುಗಾಡಲಿಲ್ಲ. ಅದೇ ಸಮಯಕ್ಕೆ ರುಕ್ಮಿಣಿ ತಾರಸಿಯ ಬಳಿ ಬಂದು ಕೃಷ್ಣನಿಗೆ ನಮಸ್ಕರಿಸಿ ತುಳಸಿ ಎಲೆಯ ಮೇಲೆ ಕೃಷ್ಣನ ಹೆಸರನ್ನು ಬರೆದು ಆಭರಣಗಳಿದ್ದ ತಟ್ಟೆಯಲ್ಲಿ ಇಟ್ಟಳು. ಅದು ಕೃಷ್ಣನ ತೂಕಕ್ಕೆ ಸಮನಾಗಿ ನಿಂತಿತು. ಭಕ್ತಿಯಿಂದ ಕೃಷ್ಣನ ನಾಮಸ್ಮರಣೆ ಮಾಡಿ ತುಳಸಿ ಎಲೆಯನ್ನು ಅರ್ಪಿಸಿದರೆ ಅದನ್ನು ಶ್ರೀಕೃಷ್ಣನು ಸ್ವೀಕರಿಸುತ್ತಾನೆ. ಹೀಗಾಗಿ ಪುಣ್ಯ ಪುರಾಣಗಳಲ್ಲಿ ತುಳಸಿ ಭಾರೀ ಮಹತ್ವವನ್ನು ಪಡೆದಿದೆ. ತುಳಸಿಯಿಂದಾಗುವ ವೈಜ್ಞಾನಿಕ ಪ್ರಯೋಜನಗಳು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಳಸಿ ಗಿಡಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ವೈಜ್ಞಾನಿಕ ಪ್ರಯೋಜನಗಳನ್ನು ಹೊಂದಿದೆ. ತುಳಸಿ ಎಲೆಗಳು ಅನೇಕ ರೀತಿಯ ಕಾಯಿಲೆಗಳಿಗೆ ಉತ್ತಮ ಪರಿಹಾರವಾಗಿದೆ. ತುಳಸಿ ಎಲೆಗಳು ರೋಗಗಳನ್ನು ಗುಣಪಡಿಸುವ ಮತ್ತು ಆರೋಗ್ಯವನ್ನು ವೃದ್ಧಿಸುವ ಅಮೃತವಾಗಿದೆ. ತುಳಸಿಯನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ನರಮಂಡಲಗಳು ಬಲಗೊಳ್ಳುತ್ತವೆ. ತಲೆನೋವು ನಿವಾರಿಸಿ ನಿದ್ರಾಹೀನತೆಯನ್ನು ನಿಯಂತ್ರಿಸುತ್ತದೆ. ತುಳಸಿಯನ್ನು ತಿಂದರೆ ಒತ್ತಡ ಕಡಿಮೆಯಾಗುತ್ತದೆ. ಜೊತೆಗೆ ಉದ್ವೇಗ ನಿವಾರಣೆಯಾಗುತ್ತದೆ. ಇದು ಖಿನ್ನತೆಯನ್ನು ನಿವಾರಿಸುತ್ತದೆ ಮತ್ತು ಸಂತೋಷವನ್ನು ನೀಡುತ್ತದೆ. ಮಹಾಲಕ್ಷ್ಮಿ ನೆಲೆಸಿರುವ ಮನೆಯಲ್ಲಿ ತುಳಸಿಯನ್ನು ಬೆಳೆಸಿದರೆ ಐಶ್ವರ್ಯ ಮತ್ತು ಆರೋಗ್ಯ ಬರುತ್ತದೆ ಎಂದು ನಂಬಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಳಸಿ ಗಿಡವು ಹೇರಳವಾಗಿ ಅರಳುವುದು ಮಂಗಳಕರ.
ಪ್ರತಿದಿನ ತುಳಸಿ ಎಲೆ, ತುಳಸಿ ಹೂವಿನಿಂದ ವಿಷ್ಣುವಿಗೆ ಪೂಜೆ ಮಾಡಿದರೆ ಹಣ ಹರಿದು ಬರುತ್ತದೆ. ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಸಾಲದ ಸಮಸ್ಯೆ ಇದ್ದರೆ ಅದು ದೂರವಾಗುತ್ತದೆ. ತುಳಸಿ ಗಿಡವನ್ನು ನೆಟ್ಟರೆ ಸಂಪತ್ತು ಕೂಡ ಬರುತ್ತದೆ ಎಂಬ ನಂಬಿಕೆಯಿದೆ. ಹಣದ ಆದಾಯವನ್ನು ಹೆಚ್ಚಿಸಲು ಬಯಸುವವರು ಕೆಂಪು ಬಟ್ಟೆಯಲ್ಲಿ ತುಳಸಿ ಎಲೆ ಅಥವಾ ಹೂವನ್ನು ಇಟ್ಟು ಕಟ್ಟಿ ಹಣವನ್ನು ಇಡುವ ನಿಮ್ಮ ಮನೆಯ ಹಣ ಇಡುವ ಪೆಟ್ಟಿಗೆಯಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆ ಸದಾ ತುಂಬಿರುತ್ತದೆ. ತುಳಸಿಯು ಗಂಗಾಜಲದಂತೆ ಪವಿತ್ರವಾಗಿದೆ. ನಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಹೂಗಳನ್ನು ಕಿತ್ತು ಪೂಜಿಸಿದರೆ ಸಂಪತ್ತು ವೃದ್ಧಿಯಾಗುತ್ತದೆ. ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುವುದಿಲ್ಲ. ಆರ್ಥಿಕ ಸಮೃದ್ಧಿ ಹೆಚ್ಚಲಿದೆ. ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಪೂಜಾ ಸಾಮಗ್ರಿಗಳಿಗೆ ತುಳಸಿ ಹೂಗಳನ್ನು ಸೇರಿಸುವುದು ಬಹಳ ವಿಶೇಷವಾಗಿದೆ. ಇದರಿಂದ ಮಹಾಲಕ್ಷ್ಮಿಯ ಕೃಪೆ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ. ಸಂಪತ್ತಿನಿಂದ ಸಂತೋಷ, ಶಾಂತಿ ಮತ್ತು ಆರೋಗ್ಯ ಕೂಡ ಇದರಿಂದ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.